ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಸದನ ವ್ಲಾಗ್ಸ್ ಇನ್ ಕನ್ನಡ. ನಾನು ನಿರ್ಮಲಾ. ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಡೇ 3 ವೆಯ್ಟ್ ಲಾಸ್ ಚಾಲೆಂಜ್ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ನೋಡ್ತಿರೋರೆಲ್ಲ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರಿದಿರ ಕಮೆಂಟ್ ಮೂಲಕ ತಿಳಿಸಿ. ಹೊಸಬರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈಗ ಯೋಗ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಂದು ಪೀರಿಯಡ್ ಇದೆ. ಸೊ ಪೀರಿಯಡ್ ಟೈಮಲ್ಲಿ ನಾನು ಯಾವ ರೀತಿ ಯೋಗ ಮಾಡ್ತೀನಿ ಅನ್ನೋದನ್ನು ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಫಾಸ್ಟ್ ಮೂಮೆಂಟಲ್ಲಿ ಇಟ್ಟಿದ್ದೀನಿ ಇದನ್ನು. ಸೊ ಹತ್ತತ್ರ ಒಂದು 20 ನಿಮಿಷ ಆಗುವಷ್ಟು ಯೋಗನ ಮಾಡಿದೆ. ಪೀರಿಯಡ್ ಟೈಮಲ್ಲಿ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ, ಓಕೆನಾ. ಸೊ ಪೀರಿಯಡ್ ಆಗಿದ್ದೀವಿ, ಯೋಗ ಮಾಡಬಾರ್ದೇನೋ, ಎಕ್ಸಸೈಸ್ ಮಾಡಬಾರ್ದೇನೋ ಅಂತ ಏನೂ ಇಲ್ಲ. ಸಿಂಪಲ್ಲಾಗಿ ಮಾಡ್ಬೋದು, ಓಕೆನಾ. ಜಂಪಿಂಗ್ ಅದೆಲ್ಲ ಏನೂ ಮಾಡೋದಕ್ಕೆ ಹೋಗಬೇಡಿ, ಓಕೆ. ಸೊ ಆದಷ್ಟು ಯೋಗ ಮಾಡಿದ್ರೆ ಒಳ್ಳೆಯದು. ಎಕ್ಸಸೈಸ್ಗಿಂತ ಯೋಗ ಮಾಡಿದ್ರೆ ಒಳ್ಳೆಯದು ಪೀರಿಯಡ್ ಟೈಮಲ್ಲಿ, ಓಕೆನಾ. ಜಾಸ್ತಿ ಹೊಟ್ಟೆಗೇನು ಪ್ರೆಷರ್ ಕೊಡಬಾರ್ದು, ಜಸ್ಟ್ ಬಾಡಿಗೆ ಮಾತ್ರ ಏನೋ ಯೋಗನ ಮಾಡ್ಕೋಬೇಕಾಗುತ್ತೆ. ನಾನು ಫಸ್ಟ್ ಸ್ಟಾರ್ಟ್ ಮಾಡಿದಾಗ, ವೆಯ್ಟ್ ಲಾಸ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿದಾಗ, ಈ ಪೀರಿಯಡ್ ಆದಾಗ ಏನು ಮಾಡ್ತಿದ್ದೆ ಅಂದರೆ, ಸೊ ಫೋನಲ್ಲಿ ಹಾಡು ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದೆ. ಸಿಂಪಲ್ ಸ್ಟೆಪ್ಸನ್ನು ಡ್ಯಾನ್ಸ್ ಮಾಡ್ತಾಯಿದ್ದೆ. ಯೋಗ ಮಾಡ್ತಾ ಇರಲಿಲ್ಲ, ಎಕ್ಸಸೈಸ್ ಮಾಡ್ತಾ ಇರಲಿಲ್ಲ. ಒಂದಷ್ಟು ದಿನ ಡ್ಯಾನ್ಸ್ ಮಾಡ್ತಿದ್ನಪ್ಪ, ಸುಮ್ಮನೆ ಹಂಗೆ ಕೈ ಕಾಲೆಲ್ಲ ತಿರ್ಗಿಸ್ಕೊಂಡು. ಯಾಕಂದರೆ ಗ್ಯಾಪ್ ಬಿಡಬಾರ್ದು ಅಂತ ಹೇಳಿ, ಯಾವುದೋ ಒಂದು ಒಟ್ಟಿನಲ್ಲಿ ಬಾಡಿಗೆ ಆ್ಯಕ್ಟಿವಿಟಿ ಅನ್ನೋದು ಇರಬೇಕು. ಸೊ ಅದಕ್ಕೋಸ್ಕರ ಡ್ಯಾನ್ಸ್ ಥರ ಮಾಡ್ತಾಯಿದ್ದೆ. ಆಮೇಲೆ ಸೊ ನಾನೇ ಅಂದ್ಕೊಂಡೆ, ಈ ಥರ ಮಾಡೋ ಬದಲು ಯೋಗ ಮಾಡಿದ್ರೆ ಯಾವ ಥರ ಇರುತ್ತೆ ಅಂತ ಹೇಳಿ ಅಂದ್ಕೊಂಡು ಸಿಂಪಲ್ ಯೋಗನ ಮಾಡಿದೆ. ಅಂದರೆ ಫೋನಲ್ಲಿ ನೋಡಿಕೊಂಡೇ ಮಾಡ್ತಾ ಇದ್ದಿದ್ದು. ಸ್ವಲ್ಪ ಗೊತ್ತು ನನಗೆ, ಯಾಕಂದರೆ ಇಷ್ಟು ದಿನ ಮಾಡಿದ್ದೀನಿ ಅಲ್ವಾ, ಸ್ವಲ್ಪ ಗೊತ್ತು ನನಗೆ. ಅದನ್ನು ಮಾಡ್ಕೊಳ್ತೀನಿ. ಬಟ್ ವೆರೈಟಿಯಾಗಿ ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅನ್ನೋದಾದರೆ ಸೊ ಫೋನಲ್ಲಿ ನೋಡಿಕೊಂಡು ಮಾಡ್ತೀನಿ. ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತೀನಿ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಯೋಗನ, ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಕೂಡ ಮಾಡ್ತೀನಿ. ನೋಡ್ತಿರ್ಬೋದು ನನ್ನ ಡ್ರೆಸ್ ಎಲ್ಲ ಎಷ್ಟು ಲೂಸಾಗಿ ಆಗೋಗ್ಬಿಟ್ಟಿದೆ ಅಂತ ಹೇಳಿ. ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರಪ್ಪ, ನೀವು ಹೊಟ್ಟೆಗೆ ತುಂಬ ಎಕ್ಸಸೈಸ್ ಮಾಡಬೇಕು ಅಂತ ಹೇಳಿ. ಹೌದು, ನನಗೆ ನಾನು ಏನು 90 kg ಇದ್ದೆ. ಸೊ ಆವಾಗ ಹೆವಿ ಹೊಟ್ಟೆ ಇತ್ತು ನನಗೆ. ಇವಾಗ ಸುಮಾರು ಒಂದು 100%ಅಲ್ಲಿ 60% ಆಗೋವಷ್ಟು ನನ್ನ ಹೊಟ್ಟೆ ಭಾಗನ ನಾನು ಕರಗಿಸ್ಕೊಂಡಿದ್ದೀನಿ. ಇನ್ನು 40% ಅಷ್ಟು ಇದೆ, ಕರಗಿಸ್ಬೇಕು, ಬಿಡೋದಿಲ್ಲ. ಕ್ರಮೇಣ ಕಮ್ಮಿ ಆಗುತ್ತೆ, ಪ್ರಯತ್ನ ಪಡ್ತಾನೆ ಇರಬೇಕು, ಬಿಡೋದಿಲ್ಲ ನಾನು. ಅದು ಹೊಟ್ಟೆ ಭಾಗ ಕಮ್ಮಿ ಆಗೋವರೆಗೂ ನಾನು ಬಿಡೋದಿಲ್ಲ. ಯಾಕೆಂದರೆ ಹೆವಿ ಇತ್ತಲ್ವಾ. ಸೊ ಇವಾಗ ಫುಲ್ಲು ಫೇಸು ಬಾಡಿ ಎಲ್ಲ ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗಿದೆ. ಬಟ್ ಹೊಟ್ಟೆ ಮಾತ್ರ, ಅದು ಸಹ ಇವಾಗ ಬಾಡಿ ವೆಯ್ಟ್ ಲಾಸ್ ಆಗಿದೆ ಅಂದರೆ ಹೊಟ್ಟೆನೂ ಸಹ ಕರಗಿರುತ್ತೆ, ಓಕೆನಾ. ಸೊ ಏನೋ ಒಂದು 40% ಅಷ್ಟು ಇದೆ, ಕರಗಿಸ್ತೀನಿ, ಟೈಮ್ ತೊಗೊಳುತ್ತೆ. ಹಾಗೆ ಇನ್ನೂ ಒಬ್ಬರು ಕಮೆಂಟ್ ಮಾಡಿದ್ರಪ್ಪ, ನೀವು ಗುಂಡಾಗಿದ್ದಾಗೆ ಎಷ್ಟೋ ಚೆನ್ನಾಗಿದ್ರಿ, ಇವಾಗ ನೋಡೋದಕ್ಕೆ ಅಷ್ಟೊಂದು ಚೆನ್ನಾಗಿಲ್ಲ, ಫೇಸ್ ಎಲ್ಲ ತುಂಬ ಸಣ್ಣ ಆಗೋಗ್ಬಿಟ್ಟಿದೆ ಅಂತ ಹೇಳಿ ಕಮೆಂಟ್ ಮಾಡಿದ್ದೀರಾ. ಬಟ್ ಏನು ಮಾಡೋದು, ಕೆಲವ್ರಿಗೆ ಏನೋ ವೆಯ್ಟ್ ಲಾಸ್ ಮಾಡೋರಿಗೆ ಬೇಗ ಫೇಸ್ ಮೇಲೆ ಎಫೆಕ್ಟ್ ಕೊಡುತ್ತೆ. ಕೆಲವ್ರಿಗೆ ಬಾಡಿ ಶೇಪ್ ಚೆನ್ನಾಗಿ ಬರುತ್ತೆ, ಇಂಚ್ ಲಾಸ್ ತುಂಬ ಚೆನ್ನಾಗಿ ಆಗುತ್ತೆ. ಬಟ್ ನನಗೆ ಫೇಸು ತುಂಬ ಚೆನ್ನಾಗಿ ಇಳಿದೋಗಿದೆ. ಯಾಕಂದರೆ ಡಬಲ್ ಚಿನ್ ಅನ್ನೋದು ಜಾಸ್ತಿ ಇತ್ತು ನನಗೆ. ಸೊ ಅದಕ್ಕೋಸ್ಕರ ಒಂದು ಫೇಸ್ ಎಲ್ಲ ಗುಂಡಾಗಿ ಕಾಣಿಸ್ತಾ ಇತ್ತು. ಇವಾಗೆಲ್ಲ ಕಮ್ಮಿ ಆಗೋಗಿದೆಯಲ್ಲ, ಸೊ ಅದಕ್ಕೋಸ್ಕರ ನಿಮಗೆ ಇವಾಗ ಫೇಸ್ ಎಲ್ಲ ಸಣ್ಣ ಅನ್ನೋ ರೀತಿ ಅನ್ನಿಸ್ತಾ ಇದೆ. ಅಂದರೆ ಇವಾಗ ಬಾಡಿ ಇನ್ನೂ ಸ್ವಲ್ಪ ಕಮ್ಮಿ ಆಗಿ ಸಣ್ಣ ಕಾಣಿಸಿದ್ರೆ ಫೇಸ್ಗೂ ಮತ್ತು ಬಾಡಿಗೂ ಸರಿ ಹೋಗುತ್ತೆ, ಓಕೆನಾ. ಸೊ ನನ್ನ ಚಿಕ್ಕ ವಯಸ್ಸಿಂದ ಹಂಗೇನಪ್ಪ ಇದ್ದಿದ್ದು. ನನಗೆ ಸ್ವಲ್ಪ ಮುಖ ಚಿಕ್ಕದೆ. ಎಲ್ಲರೂ ಅವಾಗೆಲ್ಲ ಮಗು ಆದಮೇಲೆ ನನ್ನನ್ನು ರೇಗಿಸ್ತಾಯಿದ್ರು. ಬಾಡಿ ನೋಡಿದ್ರೆ ಬೆಳೀತಾ ಇದೆ, ಫೇಸ್ ನೋಡಿದ್ರೆ ಹಂಗೆ ಇದೆ ಅಂತ ಹೇಳಿ ರೇಗಿಸ್ತಾಯಿದ್ರು. ನೋಡಿ, ಎಷ್ಟು ದಪ್ಪ ಆದ್ರೂ ಫೇಸ್ ಮಾತ್ರ ಹಂಗೆ ಇದೆ ನಿನಗೆ, ಕೆಲವ್ರಿಗೆಲ್ಲ ದಪ್ಪ ಥರ ಕಾಣಿಸುತ್ತೆ, ನಿನ್ಗೆ ಆ ಥರ ಕಾಣಿಸೋದಿಲ್ಲ ಅಂತ ಹೇಳಿ. ಇತ್ತೀಚೆಗೆ ಒಂದು 2 ವರ್ಷದಿಂದಲೇ ನನಗೆ ಈ ಡಬಲ್ ಚಿನ್ ಅನ್ನೋದು ಬರೋದಕ್ಕೆ ಸ್ಟಾರ್ಟ್ ಆಯಿತು. ಆವಾಗಿಂದ ಫೇಸು ಸ್ವಲ್ಪ ದಪ್ಪ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದಕ್ಕೋಸ್ಕರ ಪರವಾಗಿಲ್ಲ. ಇವಾಗ ನಾನು ವೆಯ್ಟ್ ಲಾಸ್ ಮಾಡಿಕೊಂಡ್ರೆ ಒಂದು ಬಾಡಿ ಸಣ್ಣ ಆದರೆ ಫೇಸು ಸಹ ಸಣ್ಣ ಕಾಣಿಸುತ್ತೆ.
ಹಾಗೆ ಇನ್ನು ಫೋನ್ ನೋಡ್ಕೊಂಡು ಎಕ್ಸಸೈಸ್ ಯೋಗ ಮಾಡ್ತಾ ಇದ್ನಪ್ಪ. ಬಂದು ನನ್ನ ಹಸ್ಬೆಂಡ್ ಫೋನ್ ತೊಗೊಂಡೋದ್ರು. ನಾನು ನನ್ನ ಫೋನಲ್ಲಿ ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ ಫೋನ್ ನೋಡಿಕೊಂಡು ಯೋಗ ಮಾಡ್ತಾಯಿದ್ದೆ. ಅವರು ಬಂದು ತೊಗೊಂಡೋದ್ರು, ಎಲ್ಲೋ ಹೋಗಬೇಕು ಕೊಡು ಅಂತ ಹೇಳಿ. ಇನ್ನು ನನಗೆ ಗೊತ್ತಿರೋ ಅಷ್ಟು ನಾನು ಮಾಡ್ತಾಯಿದ್ದೀನಿ. ಯಾವಾಗಲೂ ಮಾಡೋ ಅಂಥದ್ದೇ, ಇನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಅಷ್ಟೇ. ಈ ಪೀರಿಯಡ್ ಆದಾಗ ಜಾಸ್ತಿ ಬಾಡಿಗೆ ಸ್ಟ್ರೈನ್ ಕೊಡೋದಿಲ್ಲ, ಏಕೆಂದರೆ ಗೊತ್ತಿರುತ್ತಲ್ಲ ಪೀರಿಯಡ್ ಟೈಮಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಗೊತ್ತಿರೋಷ್ಟು ನಾನಿವಾಗ ಮಾಡ್ತಾಯಿದ್ದೀನಿ. ಏನಂದರೆ ಗ್ಯಾಪ್ ಕೊಡಬಾರ್ದು ಅಂತ ಹೇಳಿ ಅಷ್ಟೇ. ಇವಾಗ ಒಂದು ಪೀರಿಯಡ್ ಆದಮೇಲೆ ಒಂದು 3-4 ದಿನ ಗ್ಯಾಪ್ ಕೊಟ್ಬಿಟ್ರೆ ಮತ್ತೆ ನಮಗೆ ಅದು ಮಾಡೋದಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲಪ್ಪ. ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಇಂಟ್ರೆಸ್ಟ್ ಬರೋದಿಲ್ಲ. 1 ದಿನ 2 ದಿನ 4 ದಿನ ಏನಾದರೂ ಗ್ಯಾಪ್ ಕೊಟ್ಟಿದ್ದೀವಿ ಅಂದರೆ ಅದು ಇಂಟ್ರೆಸ್ಟೇ ಬರೋದಿಲ್ಲ. ನೀವು ತಿಪ್ಪರ್ಲಾಗ ಹೊಡೆದ್ರೂ ಇಂಟ್ರೆಸ್ಟ್ ಬರೋದಿಲ್ಲ. ಅಯ್ಯೋ ಮಾಡಬೇಕಾ ಅನ್ನೋ ಥರ ಅನಿಸ್ಬಿಡುತ್ತೆ. ಅದಕ್ಕೆ ಗ್ಯಾಪ್ ಕೊಡ್ದಿರ ಮಾಡ್ಕೊಂಡು ಹೋಗ್ತಾ ಇರಬೇಕು. ಜಾಸ್ತಿ ಏನೂ ಇಲ್ಲ, ಲೈಟಾಗಿ ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಟ್ಲೀಸ್ಟ್ ಒಂದು 10 ನಿಮಿಷ 15 ನಿಮಿಷನಾದರೂ ಮಾಡಲೇಬೇಕು. ಸೊ ಆ ರೀತಿ ಮಾಡಿದ್ರೆ ನಮ್ಮ ದೇಹಕ್ಕೂ ಒಳ್ಳೆಯದು. ಒಂದು ಲೈಫ್ ಸ್ಟೈಲಲ್ಲಿ ಅದನ್ನು ಯಾವುದೇ ರೀತಿಯಾದಂಥ ಚೇಂಜಸನ್ನು ಮಾಡ್ಕೊಳ್ಳೋ ಹಾಗಿಲ್ಲ. ಸೊ ನೋಡಿ, ನಾನು ಊರಿಗೆ ಹೋಗಿ ಬಂದಾಗಿಂದ 5 ಗಂಟೆಗೆ ಎದ್ದೇಳ್ತಾನೇ ಇಲ್ಲಪ್ಪ. ಅಲಾರಾಮ್ 5 ಗಂಟೆಗೆ ಇಟ್ಬಿಟ್ಟು ಮಲ್ಕೊಳ್ತೀನಿ. 5 ಗಂಟೆಗೆ ಬಡ್ಕೊಳ್ಳುತ್ತೆ, ಆಫ್ ಮಾಡಿಬಿಟ್ಟು ಮತ್ತೆ ಅಚ್ಚುಕಟ್ಟಾಗಿ ಮಲ್ಕೊಳ್ತೀನಿ. ಆ ರೀತಿ ಮಾಡ್ತಾಯಿದ್ದೀನಿ. ಒಂದೊಂದು ಸತಿ ಎದ್ದೇಳ್ತೀನಿ, ಒಂದೊಂದು ಸತಿ ಎದ್ದೇಳೋಕೆ ಆಗ್ತಾಯಿಲ್ಲ, ಆ ಥರ ಆಗ್ತಾಯಿದೆ. ಸೊ ಅದಕ್ಕೆ ಇವಾಗ ಒಂದು 6:30-7 ಗಂಟೆ ಸುಮಾರಲ್ಲಿ ಒಂದು ಮುಕ್ಕಾಲು ಅವರ್ ಆಗುವಷ್ಟು ಯೋಗ ಮತ್ತು ಎಕ್ಸಸೈಸನ್ನು ಮಾಡ್ತಾಯಿದ್ದೀನಿ. ಬಿಡ್ತಾಯಿಲ್ಲ, ಬಿಟ್ಟರೆ ಹೋಯ್ತು ಅಷ್ಟೇ. ಇವಾಗ ಈ ಥರ ಮಾಡ್ಕೊಂಬಿಟ್ರೆ, ಬೆಳಗ್ಗೆ ಒಂದು ಮುಕ್ಕಾಲು ಅವರ್ ಅರ್ಧ ಅವರ್ ಮಾಡ್ಕೊಬಿಟ್ರೆ ಎಕ್ಸಸೈಸ್ ಅಥವಾ ಯೋಗ, ಬಾಡಿ ಎಷ್ಟು ಆ್ಯಕ್ಟಿವ್ ಆಗಿರುತ್ತೆ ಗೊತ್ತಾ. ನಾನು ಒಂದು 2 ದಿನ ಚೆಕ್ ಮಾಡಿದೆ, ಒಂದು 2-3 ದಿನ ಮಿಸ್ ಆಗಿತ್ತಲ್ಲ, ಏನು ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟೇ ಬರ್ತಾ ಇರಲಿಲ್ಲ. ತೂಗುಡ್ಸೋದು ಕೂತ್ಕೊಂಡು ಏನು ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟೇ ಬರ್ತಾ ಇರಲಿಲ್ಲ ಹಾಗೆ. ಸೊ ಅದಕ್ಕೆ ಹೇಳೋದು, ಬಿಡ್ದಿರ ಮಾಡಬೇಕು ಅಂತ ಹೇಳಿ. ಸೊ ಇನ್ನು ಮತ್ತು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಊಟ ಈ ರೀತಿ ಇತ್ತಪ್ಪ ಇವತ್ತು. ಮುದ್ದೆ ಮತ್ತು ಇದು ಮೆಂತ್ಯ ಸೊಪ್ಪು ಹಾಕಿಬಿಟ್ಟು ಪಪ್ಪು ರೀತಿ ಮಾಡಿದ್ದೆ. ಬೇಳೆ ಮತ್ತು ಮೆಂತ್ಯ ಸೊಪ್ಪು ಹಾಕಿಬಿಟ್ಟು ಪಪ್ಪು ರೀತಿ ಮಾಡಿದ್ದೆ. ಸೊ ಮತ್ತು ಸ್ವಲ್ಪ ಔಟ್ಸೈಡ್ ಹೋಗೋದಿತ್ತು, ಅದಕ್ಕೋಸ್ಕರ ಇವಾಗ ಹೋಗ್ತಾ ಇದ್ದೀವಿ. ಇದು ಬಂದು ನಮ್ಮೂರ ಪಕ್ಕದಲ್ಲಿರುವಂಥ ಜಿಗಣಿ ಕೆರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ. ಸೊ ನಾನು ಇಲ್ಲಿ ಬಂದಾಗೆಲ್ಲ ಇದನ್ನು ವಿಡಿಯೋ ಮಾಡ್ತೀನಿ. ನನಗೆ ತುಂಬ ಇಷ್ಟ ಈ ಒಂದು ಜಾಗ, ತುಂಬ ಚೆನ್ನಾಗಿರುತ್ತೆ. ಈ ಮಳೆ ಬಿದ್ದಿರೋದಕ್ಕೂ ಅದಕ್ಕೂ ಆ ಒಂದು ಗ್ರೀನರಿ, ಆ ಒಂದು ಕೆರೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಹೊರಡ್ತಾ ಇದ್ದೀವಿ. ಮತ್ತು ಯಾವುದೇ ರೀತಿಯಾದಂಥ ವಿಡಿಯೋ ಮಾಡಲಿಲ್ಲ. ಈವ್ನಿಂಗ್ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈವ್ನಿಂಗ್ ಬಂದು ಇಲ್ಲಿ ಒಂದು ಸ್ಮೂತಿ ರೀತಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೆಳಗ್ಗೆ ಮುದ್ದೆ ತಿಂದುಬಿಟ್ಟು ಹೋಗಿದ್ದಿದ್ದು, ಅಂದರೆ ಅದೇ ಫ್ಯಾಮಿಲಿಯಲ್ಲಿ ಯಾರೋ ತೀರೋಗಿದ್ರು ಅಂತ ಹೇಳಿದ್ನಲ್ವ. ಸೊ ಅವ್ರ ಮನೆ ಹತ್ರ ಹೋಗಿದ್ವಿ. ಬರೋಷ್ಟೊತ್ತಿಗೆ ಲೇಟ್ ಆಯಿತು. ಮತ್ತೆ ಬಂದು ಒಂದು 5:15 ಆಗಿತ್ತೇನೋ ಬರೋಷ್ಟೊತ್ತಿಗೆ. ತುಂಬ ಹಸುವಾಗ್ತಾ ಇತ್ತು. ಸೊ ಅದಕ್ಕೋಸ್ಕರ ಒಂದು ಸ್ಮೂತಿಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏನೂ ಇಲ್ಲಪ್ಪ, ಮ್ಯಾಂಗೋ ಸೀಸನ್ ಅಲ್ವಾ, ಮ್ಯಾಂಗೋ ಮತ್ತು ಡೇಟ್ಸು ಇದು ಹಾಕಿಬಿಟ್ಟು ರುಬ್ಬಿಬಿಟ್ಟು ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಇವಾಗ ಹಾಲು ಹಾಕ್ಕೊಂಬಿಟ್ಟು ಈ ರೀತಿ ಕಲಿಸ್ಕೊಳ್ತಾ ಇದ್ದೀನಿ. ಸಖತ್ತಾಗಿರುತ್ತೆ ಗೊತ್ತಾ. ಬೇಕಾದರೆ ನಿಮಗೆ ಒಂದು ಸ್ವಲ್ಪ ಹನಿ, ಜೇನುತುಪ್ಪ ಇದನ್ನು ಸಹ ಹಾಕ್ಕೋಬೋದು. ಬಟ್ ನಾನು ಹಾಕ್ಕೊಂಡಿಲ್ಲ. ಡೇಟ್ಸ್ ಹಾಕಿದ್ದೀನಲ್ವ, ಮತ್ತು ಮ್ಯಾಂಗೋನು ಸಹ ಸ್ವೀಟ್ ಇರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಇನ್ನೂ ನಿಮಗೆ ಇದಕ್ಕೆ ಏನಾದರೂ ಹೆಲ್ತಿಯಾಗಿ ಆ್ಯಡ್ ಮಾಡಬೇಕು ಅಂದರೆ ಈ ಸಬ್ಜಾ ಸೀಡ್ಸ್ ಬರುತ್ತೆ ನೋಡಿ, ಅದನ್ನು ನೆನೆಸ್ಬಿಟ್ಟು ಸಹ ಹಾಕ್ಕೋಬೋದು. ಮತ್ತು ಡ್ರೈ ಫ್ರೂಟ್ಸು ಸಹ ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಈ ಒಂದು ಮ್ಯಾಂಗೋ ಸ್ಮೂತಿ. ಚೆನ್ನಾಗಿತ್ತು ಕುಡಿಯೋದಕ್ಕೆ. ತುಂಬ ಹಸುವಾಗ್ತಾಯಿತ್ತು, ಒಂದು ಸ್ಮೂತಿ ರೀತಿಯೇ ಮಾಡ್ಕೊಂಬಿಡೋಣ ಸ್ನ್ಯಾಕ್ಸ್ ತೊಗೊಳ್ಳೋ ಬದಲು ಅಂತ ಹೇಳಿಬಿಟ್ಟು ಈ ರೀತಿ ತೊಗೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ, ಒಂದು ಸತಿ ಟ್ರೈ ಮಾಡಿ. ಓಕೆ. ಸೊ ಆದರೂ ನನಗೆ ಹೊಟ್ಟೆ ಹಸಿವು ನಿಲ್ಲಿಲ್ಲಪ್ಪ. ಮತ್ತು ನಾನು ಊಟ ಮಾಡಬೇಕು ಅನ್ನೋ ಥರನೇ ಅನಿಸ್ತಾಯಿತ್ತು. ಯಾಕಂದರೆ ಸ್ವಲ್ಪ ಬಿಸಿಲಲ್ಲಿ ಓಡಾಡಿಬಿಟ್ವಿ, ಹೆವಿ ಹಸಿವಾಗ್ತಾಯಿತ್ತು. ಅದಕ್ಕೋಸ್ಕರ ಮತ್ತೆ ಈವ್ನಿಂಗು ನಾನು ಗೋಧಿ ನುಚ್ಚು ರೈಸು ಮತ್ತು ರಸಮ್ ಮಾಡಿದ್ದೆ. ಸೊ ಅದನ್ನು ತೊಗೊಂಡಿದ್ದೀನಿ. ಇವಾಗ ಮಕ್ಕಳಿಗೂ ಸಹ ಕುಡಿಸಿ ನಾನು ಸಹ ಕುಡಿತಾ ಇದ್ದೀನಿ. ಅವರು ಸಹ ತುಂಬ ಇಷ್ಟಪಟ್ಟು ತೊಗೊಂಡ್ರು. ಇಲ್ಲಿ ನಾನು ಕಾಯಿಸಿರೋ ಅಂತಹ ಹಾಲನ್ನು ಫ್ರಿಜ್ಜಲ್ಲಿಟ್ಟಿದ್ದೆ. ಸೊ ಅದು ಸ್ವಲ್ಪ ತಣ್ಣಗಾಗಿತ್ತು, ಅದನ್ನು ಹಾಕ್ಕೊಂಡು ಚಿಲ್ಲಾಗಿ ಕುಡಿತಾ ಇದ್ದೀನಿ. ಚೆನ್ನಾಗಿತ್ತು ಬಿಸಿಲಿಗೆ. ನೋಡಿ, ಟೈಮ್ ಬಂದು 5:15 ಆಗಿತ್ತು ನಾನು ತೊಗೊಳ್ಳೋ ಅಷ್ಟೊತ್ತಿಗೆ.
ಜಾಸ್ತಿನೂ ಮ್ಯಾಂಗೋನು ತೊಗೋಬಾರ್ದಪ್ಪ, ಲೂಸ್ ಮೋಷನ್ ಆಗೋಗ್ಬಿಡುತ್ತೆ. ಜಾಸ್ತಿ ತಿನ್ನಬಾರ್ದು. ಇತ್ತೀಚೆಗೆ ನಮ್ಮ ಮನೇಲಿ ನಮ್ಮ ಹಸ್ಬೆಂಡ್ ತೊಗೊಂಬಂದು ಇಡ್ತಾ ಇದ್ದಾರೆ, ಅದನ್ನೇ ಬಾರಿಸ್ತಾ ಇದ್ದೀವಿ. ಏನು ಬೇರೆ ಹಣ್ಣೇ ತೊಗೊಂಬರ್ತಾ ಇಲ್ಲ. ಯಾವಾಗಂದರೆ ಈ ಊರ ಹಬ್ಬ ಆದಾಗಿಂದ ಎಲ್ಲೂ ಹೋಗಲಿಲ್ಲ, ಏನು ಹಣ್ಣು ತೊಗೊಂಬರ್ತಾ ಇಲ್ಲ. ನಾನು ಹೇಳ್ತಾನೆ ಇದ್ದೀನಿ, ಹಣ್ಣು ಏನಾದರೂ ತೊಗೊಂಬ ಅಂದರೆ ಇವಾಗ ಮ್ಯಾಂಗೋ ಸೀಸನ್ ಅಲ್ವಾ, ಸೊ ಮ್ಯಾಂಗೋ ತೊಗೊಂಬಂದು ಇಡ್ತಾ ಇದ್ದಾರೆ, ಅದನ್ನೇ ಬಾರಿಸ್ತಾ ಇದ್ವಿ. ಇನ್ನೇನು ಮಾಡೋದು ಅಲ್ವಾ. ಇನ್ನು ಇಲ್ಲಿ ನೋಡ್ತಿರ್ಬೋದು, ನಾವು ಔಟ್ಸೈಡ್ ಹೋಗಿದ್ವಲ್ಲ, ನಾನು ಮತ್ತು ನನ್ನ ಹಸ್ಬೆಂಡು, ಇವರಿಬ್ಬರು ಕುತ್ಕೊಂಡು ಮನೇಲಿ ಕೆಲಸ ಮಾಡಿದ್ದಾರೆ. ಒಬ್ಬರು ಶಿನ್ಶಾನ್ ಬರ್ಕೊಂಡಿದ್ದಾರೆ, ಇನ್ನೊಬ್ಬರು ಏನೋ ಹೇಳ್ತಾ ಇದ್ರಪ್ಪ, ಖಜಾಮ ನಿದೀಕ್ಷಾ ಕೈಯಲ್ಲಿ ಖಜಾಮ ಬರ್ಸ್ಕೊಂಡಿದ್ದಾಳೆ, ಯೋಗಿತಾ ಶಿನ್ಶಾನನ್ನು ಬರ್ಕೊಂಡಿದ್ದಾಳೆ ಅವಳೆ. ಚೆನ್ನಾಗಿ ಬರೆದಿದ್ದಾರೆ ಗೊತ್ತಾ, ಚೆನ್ನಾಗಿತ್ತು ನೋಡೋದಕ್ಕೆ. ಅದನ್ನು ಒಂದು ಕ್ಲಿಪ್ ತೊಗೊಂಡೆ. ಏನೋ ಹೇಳಿದ್ನಲ್ವಾ, ಸೊ ಈವ್ನಿಂಗು ನನ್ನ ಒಂದು ಡಿನ್ನರ್ ಬಂದು ಗೋಧಿ ನುಚ್ಚು ಮತ್ತು ಸ್ವಲ್ಪ ರಸಮ್ ಜಾಸ್ತಿನೇ ಹಾಕಿದ್ದೀನಿ. ಹಾಗೆ ಗೋಧಿ ನುಚ್ಚು ಲೈಟಾಗಿ ನೀರಾಗಿ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಬೇಗ ಜೀರ್ಣ ಆಗಲಿ ಅಂತ ಹೇಳಿ. ಸೊ ಇದಪ್ಪ ಇವತ್ತಿನ ವಿಡಿಯೋ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರೆಲ್ಲ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ ಖಂಡಿತವಾಗ್ಲೂ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸಮೃದ್ಧಿ ಸದನ ಬ್ಲಾಗ್ಸ್ ಕನ್ನಡ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್.